ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತಿನ ಕುಕಿಂಗ್ ಸ್ಪೆಷಲ್ ಫಟಾಫಟಾಗಿ ಒಂದು 15ರಿಂದ 20 ನಿಮಿಷದ ಒಳಗಡೆ ತುಂಬಾ ರುಚಿಕರವಾಗಿರೋವಂಥ ಟ್ರೆಡಿಷ್ನಲ್ ಆಗಿ ಮಾಡೋವಂಥ ಒಂದು ಸ್ನ್ಯಾಕ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ತರಕಾರಿ, ಈರುಳ್ಳಿ ಅವೆಲ್ಲ ಕಟ್ ಮಾಡ್ಕೋಬೇಕು ಅಂತಲೂ ಇಲ್ಲ. ಕೇವಲ ಒಂದು 3 ಪದಾರ್ಥ ಮಾತ್ರ ಕಟ್ ಮಾಡಿಟ್ಕೋಬೇಕು. ಏನೇನಪ್ಪ ಅಂದರೆ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವಿಷ್ಟು ಮಾತ್ರ ಕಟ್ ಮಾಡಿಕೊಂಡ್ರೆ ಮಿಕ್ಕಿದೆಲ್ಲನೂ ಫಟಾಫಟ್ ಅಂತ ಮಾಡಿಬಿಡ್ಬೋದು. ಏನಪ್ಪ ಇಷ್ಟೊಂದು ಈಸಿಯಾಗಿರೋ ಅಂಥ ಅದು ಟ್ರೆಡಿಷ್ನಲ್ ರೆಸಿಪಿ ಅಂತ ಅನ್ಕೋತಾ ಇದ್ದೀರಾ? ಹೌದು, ಇದು ಬಂದು ಮಜ್ಜಿಗೆ ಕೋಡ್ಬಳೆ ಅಂತ. ಸುಮಾರು ಜನ ಕೇಳಿರ್ತೀರ ಹೆಸರು. ತುಂಬ ರುಚಿಕರವಾಗಿರುತ್ತೆ, ಅಷ್ಟೇ ತುಂಬ ಸಿಂಪಲ್ ಆಗೂ ಸಹ ಮಾಡಿಬಿಡ್ಬೋದು. ಸೊ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಒಂದು 3, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಕರಿಬೇವು ಇವಿಷ್ಟನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇವು 3 ಕಟ್ ಮಾಡಿ ಇಟ್ಕೊಬಿಟ್ರು ಅಂತೂ ಫಟಾಫಟ್ ಅಂತ ಆಗಿಬಿಡುತ್ತೆ. ಸೊ ನೋಡಿ, ಇವಿಷ್ಟೇ. ಈರುಳ್ಳಿ ಬೇಡ, ಟೊಮ್ಯಾಟೊ ಬೇಡ, ಬೇರೆ ಏನೂ ಬೇಡ. ಟ್ರೆಡಿಷ್ನಲ್ ರೆಸಿಪಿ. ಅಕ್ಕಿ ಹಿಟ್ಟು ಒಂದಿದ್ರೆ ಸಾಕು, ಜೊತೆಗೆ ಮೊಸರು ಅಕ್ಕಿ ಹಿಟ್ಟು ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದ ನಂತರ ಇಲ್ಲಿ ನಾವು ಯಾವ ಪಾತ್ರೆಯಲ್ಲಿ ಹಿಟ್ಟು ಬೇಯಿಸ್ತೀವಲ್ವ ಅದೇ ಪಾತ್ರೆಗೆ ಅರ್ಧ ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನು ಹಾಕಿದ್ದೀನಿ. ಅರ್ಧ ಕಪ್ ಮೊಸರಿಗೆ 1 ಕಪ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ನಾವು ಮಜ್ಜಿಗೆ ಮಾಡ್ಕೋಬೇಕು. 1.5 ಕಪ್ ಆಗೋಷ್ಟು ಮಜ್ಜಿಗೆ ಇದ್ದರೆ ಕಂಪ್ಲೀಟಾಗಿ ಮಜ್ಜಿಗೆನೇ ಉಪಯೋಗಿಸ್ಕೊಳ್ಳಿ. ಇಲ್ಲಿ ಮೊಸರಿಗೆ ನೀರು ಹಾಕಿ ನಾನು ಮಜ್ಜಿಗೆ ಕಡ್ದಿಟ್ಕೋತಾ ಇದ್ದೀನಿ. ಹೆಸರೇ ಹೇಳಿದಾಗೆ ಇದು ಮಜ್ಜಿಗೆ ಕೋಡ್ಬಳೆ ಅಲ್ವಾ, ಹಾಗಾಗಿ ಮಜ್ಜಿಗೆ ಮಾಡ್ಕೋಬೇಕು ಮೊದಲಿಗೆ. ಇದನ್ನು ಬಿಸಿಗಿಟ್ಟು ಇವಾಗ ಇದಕ್ಕೆ ಒಂದು ಅರ್ಧ ಅಥವಾ 1 ಚಮಚ ಆಗೋಷ್ಟು ಜೀರಿಗೆ, ಹಾಗೆಯೇ ಕಟ್ ಮಾಡಿಟ್ಕೊಂಡಿದ್ದಂಥ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆಯೇ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದು ಒಂದು ಕುದಿ ಬರಬೇಕು ಚೆನ್ನಾಗಿ, ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರಾಗಲಿ ಮಜ್ಜಿಗೆ ಆಗಲಿ ಬಿಸಿಗಿಟ್ಟಾಗ ಅದು ಒಡಡುಕ್ಲ ಥರ ಆಗೇ ಆಗುತ್ತೆ. ಸೊ ಇದೇನಪ್ಪ ಬಿಸಿ ಆಗ್ತಿದ್ದ ಹಾಗೆ ಒಡೆದೋಯ್ತು ಅಂತ ಏನು ಟೆನ್ಷನ್ ಬೇಡ. ಇದು ಕುದಿ ಬರೋ ಅಷ್ಟರಲ್ಲಿ ನಮಗೆ ಇಲ್ಲಿ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಸೊ ಇಲ್ಲಿ ಅಕ್ಕಿ ಹಿಟ್ಟನ್ನು ತೆಗೆದಿಟ್ಕೋತಾ ಇದ್ದೀನಿ ನಾನು. ನೋಡಿ, 1 ಕುದಿ ಬಂದಿದೆ. ಇಷ್ಟು ಕುದಿ ಬರ್ತಿದ್ದ ಹಾಗೆಯೇ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಮಧ್ಯ ಭಾಗಕ್ಕೆ ಹಾಕಿಬಿಟ್ಟು ಲೋ ಫ್ಲೇಮ್ ಮಾಡಿಬಿಟ್ಟು ಮುದ್ದೆ ಮಿಕ್ಸ್ ಮಾಡೋ ಕೋಲ್ ಇರುತ್ತಲ್ವ, ಅಥವಾ ಇದಿಲ್ಲ ಅಂದರೆ ಯಾವುದಾದ್ರೂ ಒಂದು ಹಲ್ಲೆ ಸಹಾಯದಿಂದನೂ ನೀವು ಈ ರೀತಿ ಮಿಕ್ಸ್ ಮಾಡ್ಕೋಬೋದು. ಮುದ್ದೆ ಕೋಲಿನ ಸಹಾಯದಿಂದ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ, ಫ್ಲೇಮ್ ಇನ್ನೂ ಆಫ್ ಮಾಡಿಲ್ಲ. ಕಂಪ್ಲೀಟಾಗಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಸ್ಟವ್ನ ಆಫ್ ಮಾಡಿಬಿಡಿ. ನಿಮಗೇನಾದರೂ ತೆಳುವಾಯಿತು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕೋಬೋದು, ಇಲ್ಲ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ನೀರನ್ನು ಚಿಮುಕ್ಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬಟ್ 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ಆಗೋಷ್ಟು ಮಜ್ಜಿಗೆ ಕರೆಕ್ಟ್ ಆಗುತ್ತೆ. ಇದೊಂದು ಸ್ವಲ್ಪ ಬೆಚ್ಚಗಾಗೋವರೆಗೆ ಬಿಡಬೇಕು. ನೋಡಿ, ಹಿಟ್ಟು ಈ ರೀತಿ ಕೈಗೆ ಅಂಟ್ತಾ ಇರಬಾರ್ದು. ಈ ಹಿಟ್ಟು ಘಮ ಘಮ ಅಂತ ಇರುತ್ತೆ. ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರಾಗಿದ್ದಾಗ ಅಜ್ಜಿದಿರೆಲ್ಲ ಮನೆಯಲ್ಲಿ ಹಪ್ಪಳ ಬೇಯಿಸ್ತಾ ಇದ್ರು ನೋಡಿ, ಆ ಘಮ ಬರುತ್ತೆ. ಸೊ ನಾನು ಅಷ್ಟೇ ಚಿಕ್ಕವಳಿದ್ದಾಗ ಈ ಹಪ್ಪಳದ ಹಿಟ್ಟು, ಸಂಡಿಗೆ ಹಿಟ್ಟು ಅವೆಲ್ಲ ಹಾಗೆ ತಿಂತಾ ಇದ್ದೆ. ನನಗದೆಲ್ಲ ನೆನಪಾಯಿತು. ಇದು ತಿನ್ನೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಯಾರ್ಯಾರು ಈ ಥರ ಮಾಡ್ತೀರಾ ಕಮೆಂಟ್ ಮಾಡಿ. ಹಾಗೆಯೇ ಇಲ್ಲಿ ಕೋಡ್ಬಳೆನ ಬೇಯಿಸೋದಕ್ಕೆ ನಾನು ಕಬ್ಬಿಣದ ಕಾವಲಿನ ಯೂಸ್ ಮಾಡ್ತಾ ಇದ್ದೀನಿ. ಈ ಬಾಣಲಿ ನಾನು ತೊಗೊಂಡಾಗೆಲ್ಲ ಸುಮಾರು ಜನ ಕಮೆಂಟ್ ಹಾಕ್ತೀರಾ ಎಲ್ಲಿ ತೊಗೊಂಡಿದ್ದು ಅಂತ. ಇದು ಬಂದು ಕಾಸ್ಟ್ ಐರನ್ ಬಾಣಲಿ, ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಚಿಕ್ಕ ಬಾಣಲಿ ಇದು. ಈ ಪೂರಿ ಕರಿಲಿಕ್ಕೆ, ಈ ರೀತಿ ಸಣ್ಣ ಪುಟ್ಟ ಕೋಡ್ಬಳೆ ಕರಿಲಿಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ಇಂಡಸ್ ವ್ಯಾಲಿ ಕಂಪ್ನಿದು ಕಾಸ್ಟ್ ಐರನ್ ಕಡಾಯಿ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆ ಕಡೆ ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ಈ ಕಡೆ ಹಿಟ್ಟು ಸ್ವಲ್ಪ ಬೆಚ್ಚಗಾಗಿರುತ್ತಲ್ವ, ಸೊ ಇದನ್ನು ಸ್ವಲ್ಪ ನಾದ್ಕೋಬೇಕು. ಕೈಗೆ ಒಂದು ಸ್ವಲ್ಪ ನೀರನ್ನು ತೇವ ಮಾಡಿಕೊಂಡು ನಾದ್ಕೊಳ್ಳಿ ಚೆನ್ನಾಗಿ. ಎಣ್ಣೆ ಎಲ್ಲ ಏನು ಹಾಕ್ಕೊಳ್ಳೋದು ಬೇಡ. ಇನ್ ಕೇಸ್ ಕೈಗೆ ಸ್ವಲ್ಪ ಅಂಟ್ತಾ ಇದೆ ಅಂದರೆ ಕೈನ ಸ್ವಲ್ಪ ತೇವ ಮಾಡ್ಕೊಳ್ಳಿ. ಇದನ್ನು ಸ್ಮೂತಾಗಿ ಈ ರೀತಿ ನಾದಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೋತಾ ಇದ್ದೀನಿ. ಎಲ್ಲ ಕೋಡ್ಬಳೆಗಳು ಒಂದೇ ಸೈಜ್ನಲ್ಲಿ ಬರಲಿ ಅಂತ ಈ ರೀತಿ ಒಟ್ಟಿಗೆ ಮಾಡಿ ಉಂಡೆ ಮಾಡಿಟ್ಕೊಬಿಟ್ರೆ ನಮಗೆ ಕೋಡ್ಬಳೆ ಅರ್ದು ಬೇಯಿಸೋದಕ್ಕೆ ಈಸಿ ಆಗುತ್ತೆ. ಇವಾಗ ಒಂದೊಂದು ಸಣ್ಣ ಉಂಡೆನ ತೊಗೊಂಡು ನಾನು ಈ ರೀತಿ ಸ್ಲ್ಯಾಬ್ ಮೇಲೇ ನಾರ್ಮಲ್ ಕೋಡ್ಬಳೆನ ನಾವು ಯಾವ ರೀತಿ ರೋಲ್ ಮಾಡ್ತೀವಿ ನೋಡಿ ಅದೇ ರೀತಿ ರೋಲ್ ಮಾಡಬೇಕು. ತುಂಬ ಸಣ್ಣ ಬೇಡ, ಸ್ವಲ್ಪ ದಪ್ಪ ಇರಲಿ ಈ ಮಜ್ಜಿಗೆ ಕೋಡ್ಬಳೆ. ನೋಡಿ, ಈ ರೀತಿ ರೋಲ್ ಮಾಡಿ ಒಂದು ಪ್ಲೇಟ್ ಮೇಲೆನೋ ಅಥವಾ ಒಂದು ಕವರ್ ಮೇಲೆನೋ ಈ ರೀತಿ ಇಡ್ತಾ ಹೋಗಿ. ಕೋಡ್ಬಳೆ ಒತ್ಕೋಬೇಕಾದ್ರೂ ಅಷ್ಟೇ, ಇನ್ ಕೇಸ್ ಕೈಗೇನಾದರೂ ಅಂಟ್ತಾ ಇದೆ ಅಂದರೆ ಕೈನ ಸ್ವಲ್ಪ ತೇವ ಮಾಡ್ಕೊಳ್ಳಿ. ಜಾಸ್ತಿ ಬೇಡ, ಒಂದು ಸ್ವಲ್ಪ 1 ಡ್ರಾಪ್ ಆಗೋಷ್ಟು ಮಾತ್ರ ನೀವು ಕೈನ ತೇವ ಮಾಡಿಕೊಂಡ್ರೆ ನೀರಿನಲ್ಲಿ ಒಂದು 5ರಿಂದ 6 ಕೋಡ್ಬಳೆಗಳನ್ನ ಆರಾಮಾಗಿ ಕೈಗೇನು ಅಂಟದೇನೆ ನಾವು ಮಾಡ್ಕೋಬೋದು.
ಇಲ್ಲಿ ಸ್ಲ್ಯಾಬ್ ಮೇಲೇ ಮಾಡ್ತಾಯಿದ್ದೀನಿ ನಾನು. ಚಪಾತಿ ಒತ್ತೋ ಮಣೆ ಮೇಲಾದರೂ ಸಹ ನೀವು ಮಾಡ್ಬೋದು. ಸ್ಲ್ಯಾಬ್ನ ನಾನು ನೀಟಾಗಿ ಒರೆಸಿಟ್ಕೊಂಡಿರ್ತೀನಿ ಇದೆಲ್ಲ ಮಾಡೋದಕ್ಕಿಂತ ಮುಂಚೆ. ಈ ಕಡೆ ಎಣ್ಣೆನೂ ಸಹ ಮೀಡಿಯಮ್ ಹೀಟ್ನಲ್ಲಿ ಕಾದಿರೋ ಅಂಥ ಎಣ್ಣೆಗೆ ನಾವು ಮಾಡಿಟ್ಕೊಂಡಿರೋವಂಥ ಕೋಡ್ಬಳೆಗಳು ಬಾಣಲಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಇದೇನು ಪೂರ್ತಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಅಂತೆಲ್ಲ ಏನಿಲ್ಲ. ಹೈ ಫ್ಲೇಮ್ನಲ್ಲೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ. ಹಾಕಿದ ತಕ್ಷಣ ಈ ರೀತಿ ಸೌಟಿನ ಸಹಾಯದಿಂದ ಕೈಯಾಡಬಾರ್ದು. ಸ್ವಲ್ಪ ಒಂದು 2-3 ನಿಮಿಷ ಬಿಡಬೇಕು. ಅದೊಂದು ಸ್ವಲ್ಪ ಹಾರ್ಡ್ ಆಗ್ತಾ ಇದ್ದ ಹಾಗೆ ಮೇಲ್ಗಡೆ ಈ ರೀತಿ ಮಗ್ಚಾಕ್ತಾ ಪೂರ್ತಿ ಹೊಂಬಣ್ಣ ಬರೋವರೆಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ನೋಡಿ, ಎಣ್ಣೆಯಲ್ಲಿ ಏನು ಗುಳ್ಳೆ ಎಲ್ಲ ಬರ್ತಿತ್ತಲ್ಲ ಅದೆಲ್ಲ ಸ್ಟಾಪ್ ಆಗಿದೆ. ಈ ರೀತಿ ಕಲರ್ ಬಂದು ಆ ಎಣ್ಣೆಯಲ್ಲಿ ನೊರೆ ಎಲ್ಲ ಕಡಿಮೆ ಆದಾಗ ಇದು ಮೇಲ್ಗಡೆ ಎಲ್ಲ ಗರಿಗರಿಯಾಗಿ ಒಳಗಡೆ ಬೆಂದಿದೆ ಅಂತ ಹೇಳಿ ಅರ್ಥ. ಇದನ್ನು ತೆಗೆದು ಒಂದು ಸ್ಟ್ರೈನರ್ಗೆ ಹಾಕ್ತಾ ಇದ್ದೀನಿ. ನೀವೇನಾದರೂ ಇದನ್ನು ಲೋ ಫ್ಲೇಮಲ್ಲಿ ಮಾಡೋಕ್ಕೆ ಹೋದ್ರಿ ಅಂದರೆ ಇದು ಸ್ವಲ್ಪ ಎಣ್ಣೆ ಹೀರಿಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಇದನ್ನು ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಸಂಜೆ ಹೊತ್ತು ಟೀ ಕಾಫಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ದಿಢೀರಾಗಿ ಯಾರಾದರೂ ಗೆಸ್ಟ್ ಬಂದ್ರೂ ಬಜ್ಜಿ ಬೋಂಡ ಆ ಥರದ್ರೆಲ್ಲ ಬದಲು ಇದನ್ನೇ ನೀವು ಸರ್ವ್ ಮಾಡ್ಬೋದು. ಮಜ್ಜಿಗೆ ಕೋಡ್ಬಳೆ ತುಂಬಾ ಚೆನ್ನಾಗಿರುತ್ತೆ. ಟ್ರೆಡಿಷ್ನಲ್ ರೆಸಿಪಿ. ಕೆಲವರು ಬೆಳಗ್ಗೆ ತಿಂಡಿಗೂ ಸಹ ಮಾಡ್ತಾರೆ. ನೋಡಿ, ನಾನು ಒಂದೇ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಹಾಕಿ ಮಾಡಿದ್ದು. ಇದರಲ್ಲೇ ಸುಮಾರು ಒಂದು 50-55 ಮಜ್ಜಿಗೆ ಕೋಡ್ಬಳೆಗಳಾಯಿತು. ದಸರಾ ಹಾಲಿಡೇಸ್ ಆಲ್ರೆಡಿ ಮಕ್ಕಳಿಗೆಲ್ಲ ಸ್ಟಾರ್ಟ್ ಆಗಿದೆ. ಮಕ್ಳಿಗೂ ಈ ರೀತಿ ದಿನಕ್ಕೊಂದೊಂದು ಹೆಲ್ದಿಯಾಗಿರೋವಂಥ ಸ್ನ್ಯಾಕ್ಸ್, ಅಂದರೆ ಹೆಲ್ದಿ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಎಣ್ಣೆನಲ್ಲಿ ಫ್ರೈ ಮಾಡಿರ್ತೀವಿ. ಕೆಲವೊಮ್ಮೆ ಮಾಡಿಕೊಟ್ರೆ ಏನೂ ಆಗಲ್ಲ, ಅವರೂ ಸಹ ಖುಷಿಯಿಂದ ತಿಂತಾರೆ. ಹೊರಗಡೆ ಸಖತ್ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ಸಖತ್ತಾಗಿರುತ್ತೆ. ಸೌಂಡ್ ಕೇಳಿಸ್ಕೊಂಡ್ರಿ ಅಲ್ವಾ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಸೊ ನೀವು ಸಹ ಟ್ರೈ ಮಾಡಿ, ಖಂಡಿತ ಮನೇಲಿರೋರು ಎಲ್ಲರಿಗೂ ಇಷ್ಟ ಆಗುತ್ತೆ. ಚಟ್ನಿ ಎಲ್ಲ ಏನೂ ಇಲ್ಲದೆ ಇರೋ ಕಾರಣ ನಾನಿವತ್ತು ಇದಕ್ಕೆ ಟೊಮೆಟೊ ಸಾಸ್ ಜೊತೆನೇ ಕಾಂಬಿನೇಷನ್ ಆಗಿ ಟೇಸ್ಟ್ ನೋಡ್ತಾ ಇದ್ದೀನಿ. ನನ್ನ ಮಗನ ಜೊತೆ ಸೇರಿ ನನಗೂ ಯಾಕೋ ಇವಾಗ ಸ್ವಲ್ಪ ಟೊಮೆಟೊ ಸಾಸ್ ಎಲ್ಲ ಸ್ನ್ಯಾಕ್ಸ್ಗೂ ಬೇಕು ಅಂತ ಅನಿಸ್ಬಿಟ್ಟಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಒಂದಾದ್ಮೇಲೆ ಒಂದು ತಿಂತಾನೇ ಇರೋಣ ಅಂತ ಅನಿಸುತ್ತೆ. ಎಷ್ಟು ಕೊಟ್ಟರು ಸಾಲಲ್ಲ, ಹೊಟ್ಟೆ ತುಂಬಲ್ಲ. ಸ್ನ್ಯಾಕ್ಸಿಗೆ ಮಾಡಿಸಿದ ರೆಸಿಪಿ ಖಂಡಿತ ನೀವು ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಕುಕ್ಕಿಂಗ್ ವ್ಲಾಗ್ನಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್.